ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಟಿ ರಚಿತಾ ರಾಮ್ ವಿರುದ್ಧವಾಗಿ ಮತ್ತೊಂದು ದೂರು ಇದೀಗ ದಾಖಲಾಗಿದೆ. ನಿನ್ನೆ ಒಂದು ದೂರು ಫಿಲ್ಮ್ ಚೇಂಬರ್ಗೆ ಏನ್ ಕೊಟ್ಟಿದ್ರು ಅಂದ್ರೆ ನಮ್ಮ ಸಿನಿಮಾ ಪ್ರಮೋಷನ್ಗೆ ಬರ್ತಿಲ್ಲ ಅಂತ ಸಂಜು ವೆಡ್ಸ್ ಗೀತಾ ಭಾಗ 2 ಅವರು ದೂರನ್ನ ಕೊಟ್ಟಿದ್ರು. ಈಗ ಏನ್ ದೂರು ಅಂತಂದ್ರೆ ಇಸ್ಕೊಂಡಿದ್ದ ಅಡ್ವಾನ್ಸ್ ಅನ್ನ ವಾಪಸ್ ಕೊಡ್ತಿಲ್ಲ. ಯಾರು ಕೊಟ್ಟಿರೋದು ದೂರು? ನಿರ್ಮಾಪಕಿ ವಿಜಯಲಕ್ಷ್ಮಿ. ಎಲ್ಲಿ ಕೊಟ್ಟಿದ್ದಾರೆ ದೂರ್ನ? ಫಿಲ್ಮ್ ಚೇಂಬರ್ಗೆ. ಯಾವ ಸಿನಿಮಾಗಾಗಿ ಅಡ್ವಾನ್ಸ್ ಪಡೆದಿದ್ರು ಅನ್ನುವಂಥದ್ದು ಆರೋಪ. ಉಪ್ಪಿ ರುಪ್ಪಿ ಅನ್ನುವಂಥ ಸಿನಿಮಾ ಯಾವಾಗ 8 ವರ್ಷಗಳ ಹಿಂದೆ 13 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ಪಡೆದಿದ್ರಂತೆ ರಚಿತಾ ರಾಮ್. ರಚಿತಾ ರಾಮ್ ಶೂಟಿಂಗಿಗೆ ಬರ್ತಾ ಇಲ್ಲ ಅನ್ನುವಂಥ ಆರೋಪವನ್ನ ಇದೀಗ ಮಾಡಲಾಗ್ತಾ ಇದೆ. ರಚಿತಾ ರಾಮ್ ಕಾರಣದಿಂದಾಗಿ ಸಿನಿಮಾ ಕೂಡ ಅರ್ಧಕ್ಕೆ ನಿಂತೋಯ್ತು. 35% ಕಂಪ್ಲೀಟ್ ಆಗಿ ಸಿನಿಮಾ ನಿಂತೋಗ್ಬಿಡ್ತು. ಕಾರಣ ಅಂತಾರೆ ರಚಿತಾ ರಾಮ್ ಅವರು ಸರಿಯಾಗಿ ಬಂದಿಲ್ಲ ಶೂಟಿಂಗಿಗೆ ಅಂತ. ವಿಷಯ ಅಂದ್ರೆ ಅವರು ಸಿನಿಮಾ ಸೆಟ್ಗೂ ಕೂಡ ಸರಿಯಾಗಿ ಬಂದಿಲ್ಲ, ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗಿಲ್ಲ. ಮತ್ತೊಂದು ಕಡೆ ಇಸ್ಕೊಂಡಿದ್ದಂತ ಹಣ ಕೂಡ ಅವರು ವಾಪಸ್ ಕೊಡ್ತಿಲ್ಲ ಅನ್ನುವಂಥದ್ದು ಅವ್ರ ವಿರುದ್ಧ ಆರೋಪ. ನಮ್ಮ ಪ್ರತಿನಿಧಿ ಮಂಗಳ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಗಳ, ಈಗ ಮತ್ತೊಂದು ದೂರು ರಚಿತಾ ರಾಮ್ ಅವರ ವಿಚಾರ. ಅಂದ್ರೆ ಒಂದ್ ಕಡೆ ಹೌದು, ಸಿನಿಮಾಗಾಗಿ ಅವರು ಹಣ ಪಡೆದಂತ ನಂತರದಲ್ಲಿ ಪ್ರಮೋಷನ್ ಮತ್ತೊಂದರಲ್ಲಿ ಅದೇ ಅವ್ರ ಮಾತುಕತೆಯಲ್ಲಿ ಇರುತ್ತೆ, ಅದು ಯಾಕೆ ಅವ್ರು ಮಾಡ್ತಿಲ್ಲ ಅನ್ನುವಂಥದ್ದು ಪ್ರಶ್ನೆ ಇತ್ತು. ಇದೀಗ ನೋಡಿದ್ರೆ ಇಸ್ಕೊಂಡಿದ್ದಂಥ ಹಣ ಸರಿಯಾಗಿ ಸಿನಿಮಾಗೆ ಅವರು ಅಟೆಂಡ್ ಆಗಿಲ್ಲ ಶೂಟಿಂಗಿಗೆ, ಆ ಕಾರಣಕ್ಕಾಗಿ ವಾಪಸ್ ಕೊಡಿ ಅನ್ನುವಂಥದ್ದು ಮತ್ತೊಂದು ದೂರು. ಇದು ಯಾವ ಕಡೆಗೆ ಹೋಗ್ತಾ ಇದೆ ರಚಿತಾ ರಾಮ್ ಅವರ ವಿರುದ್ಧವಾದಂಥ ಈ ರೀತಿಯಂಥ ದೂರುಗಳಿಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಮಂಗಳ? ಹೌದು ಮಾಲ್ತೇಶ್, ನೆನ್ನೆ ಅಷ್ಟೇ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಸಿನಿಮಾ ತಂಡ ಏನಿದೆ ಅದು ಫಿಲ್ಮ್ ಚೇಂಬರ್ಗೆ ಬಂದು ರಚಿತಾ ರಾಮ್ ಅವರು ಪ್ರಚಾರಕ್ಕೆ ಸರಿಯಾಗಿ ಬರಲಿಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಕಂಪ್ಲೇಂಟನ್ನು ಕೊಟ್ಟರು ಫಿಲ್ಮ್ ಚೇಂಬರ್ಗೆ. ಸೊ ನಾವು ಕೂಡ ಕ್ರಮ ಕೈಗೊಳ್ತೀವಿ ಅಂತ ಫಿಲ್ಮ್ ಚೇಂಬರ್ ಅವರು ಹೇಳಿದರು. ಆದರೆ ಇದೀಗ ಮತ್ತೊಂದು ದೂರು ದಾಖಲಾಗಿರುವಂಥದ್ದು ಫಿಲ್ಮ್ ಚೇಂಬರ್ನಲ್ಲಿ. ಇದು 2 ತಿಂಗಳಿಂದ ಅಂದರೆ 3 ವರ್ಷದಿಂದ ನಡೀತಿರುವಂಥ ಒಂದು ಇದು ಒಂದು ದೂರು ಅಂತಲೇ ಹೇಳ್ಬೋದು. 3 ವರ್ಷದ ಹಿಂದೆನೇ ಕೊಟ್ಟಿದ್ರು, ಆದರೆ ಈಗ ಮೊನ್ನೆ 2 ತಿಂಗಳ ಹಿಂದೆ ಮತ್ತೆ ಕೊಟ್ಟಿದ್ದಾರೆ ರಚಿತಾ ರಾಮ್ ಅವ್ರ ಮೇಲೆ. ಏನಂದರೆ 8 ವರ್ಷಗಳ ಹಿಂದೆ ರಚಿತಾ ರಾಮ್ ಅವರು ಒಂದು ಸಿನಿಮಾ ಕಮಿಟ್ ಆಗ್ತಾರೆ, ಅದು ಉಪೇಂದ್ರ ಅವ್ರ ಜೊತೆ ಉಪ್ಪಿ ರುಪ್ಪಿ ಸಿನಿಮಾದಲ್ಲಿ. ಸೊ ಎಲ್ಲ ಅಡ್ವಾನ್ಸ್ ಕೂಡ ತಗೊಂಡಿರ್ತಾರೆ, 23 ಲಕ್ಷಕ್ಕೆ ಸಂಭಾವನೆ ಕೂಡ ಮಾತುಕತೆ ಆಗಿರುತ್ತೆ, 13 ಲಕ್ಷ ಆಲ್ರೆಡಿ ಅಡ್ವಾನ್ಸ್ ಕೂಡ ಪಡೆದುಕೊಂಡಿರ್ತಾರೆ. ಆದರೆ ಅದಾದ ನಂತರ ಮುಹೂರ್ತ ಎಲ್ಲ ಚೆನ್ನಾಗಾಗುತ್ತೆ, ತುಂಬ ಅದ್ದೂರಿಯಾಗಿ ಮುಹೂರ್ತ ಕೂಡ ಕಾಣುತ್ತೆ, ದೊಡ್ಡ ಅದ್ದೂರಿಯಾಗಿರೋ ಸೆಟ್ಟನ್ನು ಹಾಕಿರ್ತಾರೆ ಕಂಠೀರವ ಸ್ಟುಡಿಯೋದಲ್ಲಿ. ಅದಾದ ನಂತರ ಬ್ಯಾಂಕಾಕ್ಗೆ ಶೂಟಿಂಗ್ಗೆ ತೆರಳಬೇಕು ಅಂತ ಎಲ್ಲ ಮಾತುಕತೆ ಆಗುತ್ತೆ. ರಚಿತಾ ರಾಮ್ ಕೂಡ ನಾನು ಕೂಡ ಬರ್ತೀನಿ ಅಂತ ಒಪ್ಕೊಂಡಿರ್ತಾರೆ. ಆದರೆ ಬ್ಯಾಂಕಾಕ್ಗೆ ಎಲ್ಲ ಇಡೀ ಟೀಮ್ ಹೊರಟ್ಬಿಡುತ್ತೆ, ಉಪೇಂದ್ರ ಅವ್ರು ಸೇರಿದಂತೆ ಇಡೀ ತಂಡ. ಅಂದರೆ ಬ್ಯಾಂಕಾಕಲ್ಲಿ ಶೂಟಿಂಗ್ ಅಂದರೆ ಎಷ್ಟು ಖರ್ಚಾಗುತ್ತೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ರಚಿತಾ ರಾಮ್ ಅವ್ರದ್ದು ಟಿಕೆಟ್ ಕೂಡ ಕನ್ಫರ್ಮ್ ಆಗಿರುತ್ತೆ, ಆದರೆ ರಚಿತಾ ರಾಮ್ ಬರಲ್ಲ. ಯಾಕೆ ಬಂದಿಲ್ಲ ಅಂತಂದರೆ ರೀಸನ್ ಹೇಳ್ತಾರೆ, ನಾನು ನಾಳೆ ಬರ್ತೀನಿ ನಾಡಿದ್ದು ಬರ್ತೀನಿ ಅಂತ. ಇದೇ ಥರ 15 ದಿನ ಅವ್ರನ್ನ ಆಟ ಆಡಿಸ್ತಾರೆ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಅವರನ್ನ. ಅಂದರೆ ಈ ಸಿನಿಮಾಗೆ ಕೆ ಮಹದೇಶ್ ಅವರು ಆ್ಯಕ್ಷನ್ ಕಟ್ ಹೇಳಿರ್ತಾರೆ. ಸೊ ಇವರು ಕೂಡ ಕಾಯ್ತಾ ಇರ್ತಾರೆ. ಬ್ಯಾಂಕಾಕಲ್ಲಿ ಉಪೇಂದ್ರ ಅವ್ರು ಕೂಡ ಹೋಗಿರ್ತಾರೆ, ಇನ್ನೇನು ಹೀರೋಯಿನ್ ನಾಳೆ ಬರ್ತಾರೆ ನಾಡಿದ್ದು ಬರ್ತಾರೆ ಅಂತ. ಉಪೇಂದ್ರ ಅವ್ರದ್ದು ಏನು ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು, ಒಂದು ಸಾಂಗ್ ಶೂಟಿಂಗ್ ಕೂಡ ಬ್ಯಾಂಕಾಕ್ನಲ್ಲಿ ನಡೆಯುತ್ತೆ. ಆದರೆ 15 ದಿನ ಇವ್ರಿಗೆ ರೂಮ್ ಬುಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಅವ್ರ ಮನೆಗೆ ಕಾರ್ ಕಳಿಸಿ ಏರ್ಪೋರ್ಟ್ಗೆ ಕಾರ್ ಬುಕ್ ಮಾಡಿ ಮತ್ತೆ ಅಲ್ಲಿಂದ ಬ್ಯಾಂಕಾಕ್ ಏರ್ಪೋರ್ಟ್ನಿಂದ ಅವ್ರಿಗೆ ಅಲ್ಲಿ ಶೂಟಿಂಗ್ ಲೊಕೇಶನ್ಗೆ ಕರ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಒಂದು ಕಾರ್ ಬುಕ್ ಮಾಡಿ ಈ ಥರ ಎಲ್ಲ ಖರ್ಚು ಮಾಡಿರ್ತಾರೆ. ಸೊ ಆದರೂ ಕೂಡ ರಚಿತಾ ರಾಮ್ ಅವರು ಬರೋದಿಲ್ಲ. ಇದರಿಂದ 1.25 ಕೋಟಿ ಖರ್ಚಾಗಿದೆ ನನಗೆ ಅಂತ ಹೇಳ್ಬಿಟ್ಟು ಅವರು ಈಗ 2 ತಿಂಗಳ ಹಿಂದೆ ಇಲ್ಲಿ ಫಿಲ್ಮ್ ಚೇಂಬರ್ನಲ್ಲಿ ದೂರು ದಾಖಲು ಮಾಡಿರುವಂಥದ್ದು. ಸೊ ಈಗ ಏನು ಸಾರಾ ಗೋವಿಂದ್ ಅವರು ರಚಿತಾ ರಾಮ್ ಅವ್ರನ್ನ ಸಂಪರ್ಕ ಮಾಡ್ತಿದ್ದಾರೆ, ಆದರೆ ರಚಿತಾ ರಾಮ್ ಅವರು ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಸೊ ನಮಗೆ ಶೂಟಿಂಗ್ ಕೂಡ ಮುಗ್ದೋಯ್ತು, ಮತ್ತೆ 35 ದಿನ ಶೂಟಿಂಗ್ ಮಾಡೋದ್ರಷ್ಟೇ. ರಮ್ಯಾ ಅಂದರೆ ರಚಿತಾ ರಾಮ್ ಅವರು 1 ದಿನ ಶೂಟಿಂಗಿಗೆ ಬಂದಿದ್ರು ಮೈಸೂರಲ್ಲಿ, ಅದಾದ್ಮೇಲೆ ಬಂದಿಲ್ಲ. ಹೀಗಾಗಿ ರಚಿತಾ ರಾಮ್ನಿಂದ ನಮ್ಮ ಶೂಟಿಂಗ್ಗೆ ನಿಲ್ಲಿಸ್ಬಿಟ್ವಿ, ಸೊ ನಮಗೆ ತುಂಬಾನೇ ಲಾಸ್ ಆಗಿದೆ, 4 ಕೋಟಿ ಲಾಸ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಫಿಲ್ಮ್ ಚೇಂಬರ್ ನೀಡಿರುವಂಥದ್ದು. ಈ ರೀತಿ ಒಂದು ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ರಚಿತಾ ರಾಮ್ ಅವರು ಈಗಲಾದರೂ ಹಣ ಹಿಂದಿರುಗಿಸ್ತಾರೆ. ಓಕೆ, ಥ್ಯಾಂಕ್ ಯು ಮಂಗಳ, ಥ್ಯಾಂಕ್ ಯು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH